ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಗಣಿತ ವಿಷಯದಲ್ಲಿ FA1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಸರಳವಾಗಿರ್ತಕ್ಕಂಥ ಸುಲಭ ಪ್ರಶ್ನೆಗಳನ್ನೇ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ವರ್ಗ ಮತ್ತು ಘನ, ಘಾತಾಂಕಗಳ ಆಟ, ಸಂಖ್ಯೆಗಳ ಕತೆ, ಈ ಮೂರನ್ನು ಏನು ಮಾಡಿದ್ದೀವಿ ಅಂದರೆ ತೆಗೆದುಕೊಂಡು ಒಂದು 20 ಅಂಕಗಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಹಳ ಈಸಿ ಇದೆ. ಸೊ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಹೇಳೋದಂದರೆ, ನಿಮ್ಮ LBAಗಳು ಹೊಸ ಟೆಕ್ಸ್ಟ್ ಬುಕ್ ಇರೋದ್ರಿಂದ ಸ್ವಲ್ಪ ನೀವು ಪಾಠದ ಪಠ್ಯಾಂಶಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಎಕ್ಸಾಮನ್ನು ಅಟೆಂಡ್ ಮಾಡಿ. ಮೊದಲ ಪ್ರಶ್ನೆ 64ರ ಘನಮೂಲ ಏನು ಅಂತ ಕೇಳಿದ್ದಾರೆ. ಸೊ A2, B4, C8, D16. ಸೊ ಆಪ್ಷನ್ ಬಿ 4 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ 64ರ ಘನಮೂಲ ಆಗ್ತದೆ. ಮುಂದಿನ ಪ್ರಶ್ನೆ 2ರ ಘಾತ 3 ಗುಣಿಸು 2ರ ಘಾತ 2ರ ಬೆಲೆ ಎಷ್ಟು? A32, B16, C64, D12. ಸೊ ವೆರಿ ಈಸಿಯಾಗಿ ನಾವೇನು ಮಾಡ್ಬೋದು, ಬಿಡಿಸ್ಬೋದು. ಆಪ್ಷನ್ A32 ಅನ್ನೋದು ಸರಿ ಇದೆ. ಪ್ರಶ್ನೆ 3 57 ಎಂಬ 2 ಅಂಕಿಯ ಸಂಖ್ಯೆಯ ಸಾಮಾನ್ಯ ರೂಪ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ 57 ಅದ. ಸೊ 57ಅನ್ನು ನಾವು ಏನು ಬೆಳೆಸ್ಬೋದು, 5 + 7 ಅನ್ನೋದನ್ನು ನಾವೇನು ಮಾಡ್ಬೋದು, ಸಾಮಾನ್ಯ ರೂಪದಲ್ಲಿ ಬರಿಬೋದು. ಅಂದರೆ ಬಿಡಿ 10, ಇಲ್ಲಿ 5 ಮತ್ತು 7 ಬರೋದಿಲ್ಲ, ಇದೂ ಬಿಡಿ ಆಗ್ತದೆ, ಇದು 100 ಆಗ್ತದೆ, ಇದು 70 ಅಂದರೆ ಸೊ ಆಲ್ರೆಡಿ ಅದು ಏನಾದ 7 ಅನ್ನೋದು ಬಿಡಿ ಸ್ಥಾನದಲ್ಲದ. ಸೊ ಹೀಗಾಗಿ 50 + 7 ಅನ್ನೋದನ್ನು ನಾವು ಏನು ಮಾಡ್ಬೋದು, ಈಸಿಯಾಗಿ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಬರಿಬೋದು. ಇನ್ನು 9ರ ವರ್ಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವರ್ಗ ಅಂದರೆ ಸ್ಕ್ವೇರ್ 2, ಅಂದರೆ 9ರ ವರ್ಗ ಅಂತಂದರೆ ಸೊ 9ನ್ನು 9 ಸಲ ಏನು ಮಾಡೋದು, ಇಡೋದು, 2 ಸಲ ಆಯಿತು, 9 9 81. ಸೊ 81 ಅನ್ನೋದು ಅದರ ಬೆಲೆ ಏನಾಗ್ತದಪ್ಪ ಅಂದರೆ ಬರ್ತದೆ. ಮುಂದಿನ ಪ್ರಶ್ನೆ 5ರ ಘಾತ 1ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 5 ಒಂದೇ ಸಲ ಅಂತಂದ್ರೆ ಅರ್ಥ. ಸೊ 5 ಒಂದೇ ಸಲ ಅಂತಂದ್ರೆ ಅದ್ರ ಬೆಲೆ ಎಷ್ಟಾಗ್ತದೆ, 5 ಅಂತ ಆಗ್ತದೆ. ಸೊ ಅಂದರೆ ಯಾವುದೇ ಸಂಖ್ಯೆ ಘಾತ 1 ಇದ್ದರೆ ಅದೇ ಸಂಖ್ಯೆ ಇರ್ತದೆ. ಸೊ ಅದೇ ಸಂಖ್ಯೆ ಬೆಲೆ ಏನಾಗ್ತದಪ್ಪ ಅಂದರೆ ಬರಿಬೇಕು. ಇನ್ನು 83ಅನ್ನು ವಿಸ್ತರಿಸಿ ಬರೀರಿ ಅಥವಾ ವಿಸ್ತೃತ ರೂಪ ಬರೀರಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ ಅದ. ಇದು 80 + 3 ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಬಿಡಿ ಸ್ಥಾನದಲ್ಲಿ 3 ಅದ, 10ರ ಸ್ಥಾನದಲ್ಲಿ 8 ಅದ. ಅಂದರೆ 8 10 3 ಬಿಡಿ. ಸೊ 80 + 3 ಬರಿಬೋದು. 10 × 8 × 3 ಕೂಡ ಬರಿಬೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಟ್ರಿಕಿ ಕ್ವಶನ್. 10ರ ಘಾತ 0 ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾವುದೇ ಘಾತ 0 ಇರಲಿ, ಸೊ ಅದ್ರ ಬೆಲೆ ಎಷ್ಟಾಗಿರ್ತದಪ್ಪ ಅಂತಂದ್ರೆ ಒಂದೇ ಆಗಿರ್ತದೆ. ಸೊ 0ಯ ಬೆಲೆ ಘಾತ ಸೂಚಿ 0 ಇದ್ರೆ ಬೆಲೆ 1 ಅನ್ನೋದನ್ನು ನೀವು ಬರಿಬೇಕು. ಇನ್ನು 2 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಅಪವರ್ತನ ವಿಧಾನದಿಂದ 81ರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಬಹಳ ಈಸಿ ಅದ. 81ಅನ್ನು ನಾವು ಹೇಗೆ ಬರಿಬೋದು, 3 × 3 × 3 × 3 ಅಂದರೆ ಏನಾಗ್ತದೆ, 3ರ ಘಾತ 2 × 3ರ ಘಾತ 2. ಅವಾಗ ವರ್ಗಮೂಲ ಎಷ್ಟಾಗ್ತದೆ, √81 = 3 × 3 ಅಂದರೆ ಎಷ್ಟಾಗಬೇಕು, 9 ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ ಸರಳೀಕರಣಗೊಳಿಸಿ. ಅಂದರೆ 2ರ ಘಾತ 3 × 5ರ ಘಾತ 2. 2ರ ಘಾತ 3 ಅಂದರೆ 2 × 2 × 2 ಅಂದರೆ 2 2 4, 4 2 8 ಬಂತು. 5ರ ಘಾತ 2 ಅಂತಂದರೆ 5 × 5. ಸೊ ಬೆಲೆ ಎಷ್ಟು ಬಂತು, 25. ಸೊ ಅವಾಗ ಏನು ಮಾಡಬೇಕು, 8 × 25 ಕೂಡಿಸೋದಿಲ್ಲ, ಗುಣಿಸ್ಬೇಕು. ಅವಾಗ ಎಷ್ಟು ಬರಬೇಕಪ್ಪ ಅಂದರೆ 200 ಅಂತಕ್ಕಂಥ ಬರೆದ್ರೆ ನಿಮ್ಮ ಉತ್ತರ ಸರಳೀಕರಣ ಆಗ್ತದೆ. ಮುಂದಿನ ಪ್ರಶ್ನೆ 75 ಸಂಖ್ಯೆಯನ್ನು ಸಾಮಾನ್ಯ ರೂಪದಲ್ಲಿ ಬರೀರಿ, ಅಂಕೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ ಇದೆ ಫ್ರೆಂಡ್ಸ್. 10 + 7, 10 + 5 ಸಾಮಾನ್ಯ ರೂಪ ಅಂದರೆ ಅಂಕೆಗಳ ಮೊತ್ತ 7 + 5 ಅಂದರೆ 12 ಅಂತ ಬರ್ತದೆ. ಇದು ಈಜಿಯಾಗಿ ನೀವೇನು ಮಾಡ್ಬೋದಿತ್ತು, ಬರಿಬೋದಿತ್ತು. 3 ಅಂಕದ ಪ್ರಶ್ನೆ. ಎಸ್ 32ರೊಂದಿಗೆ ಯಾವ ಕನಿಷ್ಠ ಸಂಖ್ಯೆಯನ್ನು ಗುಣಿಸಿದರೆ ಬರೋ ಗುಣಲಬ್ಧ ಪರಿಪೂರ್ಣ ಘನ ಸಂಖ್ಯೆಯೇ ಆಗಿರ್ತದೆ. ಇಲ್ಲಿ 32ರ ಅಪವರ್ತನವನ್ನು ಲೆಕ್ಕ ಹಾಕಿ. ಸೊ 32ರ ಅಪವರ್ತನ ಲೆಕ್ಕ ಹಾಕಿದಾಗ 2 × 2 × 2 × 2 × 2 ಅಂದರೆ 2ರ ಘಾತ 5. ಇಲ್ಲಿ 3ರ ಗುಂಪುಗಳಾಗಿ ವಿಂಗಡಿಸಿದಾಗ 2 × 2 × 2 ಮತ್ತು 2 × 2 ಅಂದರೆ ಕೊನೆಯಲ್ಲಿ 2 ಮಾತ್ರ ಇವೆ, 3ನೇ 2 ಕೊರತೆ ಇದೆ. ಅಂದರೆ 32ಕ್ಕೆ 2ಅನ್ನು ಗುಣಿಸಿದರೆ 32 × 2 = 64. ಇದು ಪೂರ್ಣ ಘನ ಸಂಖ್ಯೆಯಾಗಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ಲಾಸ್ಟ್ ಕ್ವಶನ್ ಇತ್ತು, ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. 5 ಸೆಂಟಿಮೀಟರ್ ಅಂಚುಳ್ಳ ಘನಾಕಾರದ ತುಂಡಿನ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವಿಸ್ತೀರ್ಣ ಇಲ್ಲಿ ಘನದ ಅಂಚು ಎಷ್ಟದ, 5 ಸೆಂಟಿಮೀಟರ್. ಘನಫಲ ಕಂಡುಹಿಡೋ ಸೂತ್ರ ಗೊತ್ತದ, A³ ಅಂದರೆ ಎ ಬೆಲೆ ಎಷ್ಟದ, 5 ಅದ. ಆವಾಗ ಏನು ಮಾಡೋನು,
5 × 5 × 5. ಸೊ ಎಷ್ಟು ಬಂತು 125. ಅದೇನಾಗ್ತದಪ್ಪ ಅಂದರೆ cm³ ಅಂತ ಬರ್ತದೆ. ಓಕೆ, ಇನ್ನು ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಸೂತ್ರ 6a² ಅಂತ ಬರ್ತದೆ. r ಹಾಗೆ ಇಡ್ರಿ. a ಅಂದರೆ ಎಷ್ಟದ 5 ಅದ, 6 5 30. ಓಕೆ, 6 × 5^2. ಸೊ 6 × 25 ಅಂದರೆ 150 ಚದರ ಸೆಂಟಿಮೀಟರ್ ಅಂತ ಬರ್ತದೆ. ಇಷ್ಟು 8ನೇ ತರಗತಿಯ ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮಗೆ ಪ್ರಿಪೇರ್ ಮಾಡಲಿಕ್ಕೆ ಹಾಕಿದ್ದೆ. ಸೊ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಸೊ ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಮ ಸ್ಟಡಿಗೆ ಯೂಸ್ ಆಗೇ ಆಗ್ತದೆ.